ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ಈಗಾಗಲೇ JDS ಪಾದಯಾತ್ರೆ ಹಮ್ಮಿಕೊಂಡಿತ್ತು. ಈಗಾಗಲೇ ಇದರ ವಿರುದ್ಧವಾಗಿ ಯೂತ್ ಕಾಂಗ್ರೆಸ್ ಕೂಡ ಈಗಾಗಲೇ ಪೋಸ್ಟರ್ ಅಂಟಿಸುವಂಥ ಕೆಲಸ ಮಾಡಿದೆ. ಪೋಸ್ಟರ್ ಸಮರ ಕೂಡ ಈಗಾಗಲೇ BJP ಮತ್ತು JDS ಮತ್ತು ಕಾಂಗ್ರೆಸ್ ನಡುವೆ ಜೋರಾಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಕೋರ್ ಕಮಿಟಿ ಅಧ್ಯಕ್ಷ ಅಂತ ಕೃಷ್ಣ ರೆಡ್ಡಿ ಅವರು ನೇರೋಗಾರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು JDS ಕಚೇರಿಗೆ ಪೋಸ್ಟರ್ ಅಂಟುವಂಥ ಒಂದು ಕೆಲಸ ಆಗಿದೆ. ಹೊಟ್ಟೆ ಕಿಚ್ಚಿನಿಂದ ಕುಮಾರಸ್ವಾಮಿ ಅವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನೋಡಿ, ಈ ರೀತಿ ಪೋಸ್ಟರ್ ಅಂಟಿಸುವಂಥ ಕೆಲಸ ಇದೇನು ಮೊದಲಲ್ಲ. ಭಾಳಷ್ಟು ಸಾರಿ ಈ ಥರ ಪೋಸ್ಟರ್ ಅಂಟಿಸಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಆದರೆ ಈ ಪೋಸ್ಟರ್ ಅಂಟಿಸುವಂಥದ್ರಲ್ಲಿ ಒಂದು ಸಾರಿ ಇವರು ಯಶಸ್ಸಾಗಿದ್ದಾರೆ. ಹಿಂದೆ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 40% ಅಂತೇಳಿ ಪೋಸ್ಟರ್ಗಳು ಅಂಟಿಸಿ ಅಧಿಕಾರಕ್ಕೆ ಬಂದುಬಿಟ್ರು. ಆದರೆ ಇವತ್ತು ಇವರು ರಾತ್ರೋರಾತ್ರಿ ಏಡಿಗಳ ಥರ ಬಂದು ಇಲ್ಲಿ ಪೋಸ್ಟರ್ ಅಂಟಿಸೋಂಥದ್ದು, ಇದರಿಂದ JDS ಪಕ್ಷವನ್ನು ದಮನ ಮಾಡುವಂಥಕ್ಕದ್ದು ಮತ್ತು JDS ನಾಯಕರನ್ನು ದಮನ ಮಾಡ್ತಕ್ಕಂಥದ್ದು ಏನಾದರೂ ಇದ್ದರೆ ನಿಜವಾಗಲೂ ಕೂಡ ಅದು ಅವ್ರ ಭ್ರಮೆ. ಯಾವುದೇ ಇವರು ಇಂದು ಒಂದಲ್ಲ ನೂರಲ್ಲ 1000 ಪೋಸ್ಟರ್ಸ್ ಇಂಥ ಪೋಸ್ಟರ್ಗಳು ಅಂಟಿಸಿದ್ರೆ ಕೂಡ JDSನ ದಮನ ಮಾಡಲಿಕ್ಕೆ ಇವರ ಹಣೆಯಲ್ಲಿ ಬರೆದಿಲ್ಲ. ಇನ್ನೊಂದು ಪೋಸ್ಟರ್ನ ಕೂಡ ಅಂಟಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರ ಮಾತಾಡೋದು ಆಮೇಲೆ ಇರಲಿ, ನಿಮ್ಮ ಭೂ ಕಬಳಿಕೆ ಬಗ್ಗೆ ಮಾತನಾಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಪೂರ್ತಿ ಸ್ವಾತಂತ್ರ್ಯ ಅವ್ರ ಕೈಯಲ್ಲೇ ಅಧಿಕಾರ ಇದೆ. ಯಾರು ಭೂ ಕಬಳಿಕೆ ಮಾಡಿದ್ದಾರೆ ಅದನ್ನು ಮಾಡಲಿ, ಪತ್ತೆ ಮಾಡಲಿ, ತನಿಖೆ ಮಾಡಲಿ. ಯಾರು ಬೇಡ ಅಂತಿದ್ರು? ಎಲ್ಲ ಇವಾಗ ಪೆನ್ನು ಪೇಪರು ಎಲ್ಲ ನಮ್ಮ ಕೈ ಕೊಟ್ಬಿಡಿ, ಎಲ್ಲ ಮಾಡ್ತೀವಿ ಅಂತ ಹೇಳಿದ್ರಲ್ಲ. ಪೆನ್ನು ಪೇಪರ್ ಕೊಟ್ಟ ಮೇಲೆ ಮೇಕೆದಾಟು ವಿಚಾರದಲ್ಲಿ 3.5 ವರ್ಷ ಆಯಿತು. ಏನು ಮಾಡಿದ್ದಾರೆ ಇವ್ರು, ಏನು ಕಡಿದು ಕಟ್ಟ ಹಾಕಿದ್ದಾರೆ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಪೆನ್ನು ಪೇಪರ್ ಎಲ್ಲರೂ ಕೂಡ ಎಲ್ಲ ಅವ್ರ ಕೈಯಲ್ಲೇ ಇದೆ. ಯಾರು ಭೂ ಕಬಳಿಕೆ ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ, ಏನು ಮಾಡಿದ್ದಾರೆ ತನಿಖೆ ಮಾಡಲಿ. ಯಾರು ಬೇಡ ಅಂತ ಹೇಳಿದ್ರು? DK ಶಿವಕುಮಾರ್ CM ಆಗಿರೋದನ್ನ ಕುಮಾರಸ್ವಾಮಿ ಅವರಿಗೆ ಸಹಿಸಕ್ಕಾಗ್ತಾ ಇಲ್ಲ, ಒಕ್ಕಲಿಗ ನಾಯಕ ಬೆಳೆಯೋದನ್ನ ಸಹಿಸ್ತಾ ಇಲ್ಲ ಅಂತ ಪೋಸ್ಟರ್ ಹಾಕಿದ್ದಾರೆ. ಅವೆಲ್ಲ ಸುಮ್ಮನೆ. ನಿನ್ನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ದೇವೇಗೌಡರು ಕೂಡ ಹೇಳಿದ್ದಾರೆ, ಇದು ಅಪಪ್ರಚಾರವನ್ನು ಬಿಟ್ಟು ಇವತ್ತು ಪೆನ್ನು ಪೇಪರು ಎಲ್ಲ ನಿಮ್ಮ ಕೈ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡಲಿ. ಯಾರೂ ಕೂಡ DK ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ಯಾರೂ ಕೂಡ ಹೊಟ್ಟೆ ಕಿಚ್ಚು ಬೀಳೋಕ್ಕಾಗೋದಿಲ್ಲ. ನಿಮ್ಗೆ ಅಧಿಕಾರ ಸಿಕ್ಕಿದೆ, ನಿಮ್ಗೆ 140 ಜನ MLAಗಳಿದ್ದಾರೆ, ನೀವು ಆಗಿದ್ದೀರಾ, ಸಂತೋಷ. ಒಳ್ಳೆ ಕೆಲಸ ಮಾಡಿ. ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ ಅನ್ನುವಂಥದ್ದನ್ನು ನಾಯಕರು ಹೇಳಿದರೆ, ನಾವು ಕೂಡ ಹೇಳ್ತೀವಿ. ಯಾರು ಹೊಟ್ಟೆ ಕಿಚ್ಚ ಬೀಳುವಂಥದ್ದೇನೂ ಇರೋದಿಲ್ಲ ಅದರಲ್ಲಿ. ಈ ಒಂದು ನಿಮ್ಮ ಪಾದಯಾತ್ರೆಗೆ ಸಚಿವ ಬಾಲಕೃಷ್ಣ ಅವ್ರನ್ನ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಟ್ರಿಪ್ ಮುಗಿಸ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ. ಟ್ರಿಪ್ ಮಾಡ್ಲಿಕ್ಕೆ ಬಂದಿದ್ರು, ಟ್ರಿಪ್ ಮುಗಿಸ್ಕೊಂಡು ಹೋಗಿದ್ದಾರೆ ಅಂತ. ಇವರು ಮೇಕೆದಾಟು ವಿಚಾರದಲ್ಲಿ ಇವರೇನು ಮಾಡಿದ್ರು? ಇವ್ರದ್ದು ಅಷ್ಟೇ ಅಲ್ವಾ? ಇವ್ರದ್ದು ಯಾವ್ಯಾವ ರೀತಿ ಬಂದರು, ಯಾವ್ಯಾವ ರೀತಿ ಏನೇನಾಯಿತು ಅಂತ ಎಲ್ಲರೂ ಕೂಡ ಇಡೀ ಕರ್ನಾಟಕದ ರಾಜ್ಯ ಜನ ನೋಡಿದ್ದಾರೆ. ಇವ್ರದ್ದು ಕೂಡ ಟ್ರಿಪ್ ಅಷ್ಟೇ ಅಲ್ವಾ? ಇವ್ರು ಟ್ರಿಪ್ಪೇ, ನಿಜವಾಗ್ಲೂ ಟ್ರಿಪ್ಪೇ ಇವ್ರದ್ದು. ಯಾಕೆಂದರೆ 3.5 ವರ್ಷ ಆಯಿತು. ಇಲ್ಲಿ 2 ಥರ ಲಾಭ ಆಯಿತು. ಒಂದು, ಆ ಭಾಗದಲ್ಲಿ ಮೇಕೆದಾಟು ನಾವು ಡ್ಯಾಮ್ ಕಟ್ತೀವಿ ಅಂತೇಳಿ ಆ ಭಾಗದಲ್ಲಿ ಡ್ಯಾಮ್ ಕಟ್ತೀವಿ ಮತ್ತು ಬೆಂಗಳೂರಿಗೆ ನಗರಕ್ಕೆ ನೀರು ಕೊಡ್ತೀವಿ ಮತ್ತು ಮಾರ್ಗ ಮಧ್ಯದಲ್ಲಿ ಇರ್ತಕ್ಕಂಥ ನಗರಗಳಿಗೆ ನೀರು ಕೊಡ್ತೀವಿ, ಡ್ಯಾಮ್ ಕಟ್ತೀವಿ ಅಂತ ಇವ್ರು ಲಾಭ ಪಡ್ಕೊಂಡ್ರು 2023 ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ. ಇವರು ಮಿತ್ರ ಪಕ್ಷ INDA ಯಲ್ಲಿತ್ತಲ್ಲ DMK, ಇವರು 2024 ಲೋಕಸಭಾ ಚುನಾವಣೆಯಲ್ಲಿ ಮೇಕೆದಾಟು ಡ್ಯಾಮ್ ಕಟ್ಟೋಕೆ ನಾವು ಬಿಡೋದಿಲ್ಲ, ನಮ್ಗೆ ಓಟ್ ಹಾಕಿ ಅಂತ. ಅಂದರೆ 2 ಥರ ಲಾಭ ಪಡ್ಕೊಂಡ್ರು. ಒಂದು, ಕರ್ನಾಟಕದಲ್ಲಿ ಇವ್ರು ಲಾಭ ಪಡ್ಕೊಂಡ್ರು, 2024ರಲ್ಲಿ ತಮಿಳ್ನಾಡಲ್ಲಿ ಅವ್ರು ಲಾಭ ಪಡ್ಕೊಂಡ್ರು. ಇಷ್ಟೇ ಆಗಿದ್ದು. ದಾಟು ಇಲ್ಲ, ಮೇಕೆನೂ ಇಲ್ಲ, ಯಾವುದೂ ಇಲ್ಲ. ಪಾದಯಾತ್ರೆಗೆ ರೈತರೇ ಬಂದಿರಲ್ಲ, ಹಣ ಕೊಟ್ಟು ಕರ್ಕೊ ಬಂದಿದ್ರು ಅಂತೇಳಿ ಈಗಷ್ಟೇ ಒಂದು ಗಂಭೀರ ಆರೋಪ ಮಾಡಿದರೆ. ಇದು ಸಹಜವಾಗಿ ಈಗ ಅವ್ರಾಗೇನೆ ಹೇಳಬೇಕು ಅಲ್ಲಿರ್ತಕ್ಕಂಥವ್ರು. ಯಾಕಂದರೆ ಅಷ್ಟು ಮಳೆ ಬಿದ್ದರೂ ಕೂಡ ಒಬ್ಬರು ಆಚೆ ಹೋಗಲಿಲ್ಲ. ಮಳೆಯಲ್ಲಿ ನೆಂದ್ಕೊಂಡೇ ಪಾದಯಾತ್ರೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಇಂಥ ಹೇಳಿಕೆಗಳು ಸಹಜ. ಅದು ನಾವು ಮಾಡಿದಾಗ ಈ ಪಾದಯಾತ್ರೆ ಮೊದಲನೇ ದಿನ ಯಶಸ್ಸಾಯಿತು, 2ನೇ ದಿನ ಕೂಡ ಯಶಸ್ಸಾಯಿತು. ಆ ಹೊಟ್ಟೆ ಕಿಚ್ಚಿಗೆ ಇನ್ನೇನೋ ಒಂದು ಹೇಳ್ಬೇಕಲ್ಲ, ಹೇಳ್ತಾರೆ. ಈಗ ಎಷ್ಟೇ ಪೋಸ್ಟರ್ ಅಂಟಿಸಿದ್ರು ಕೂಡ ನಿಮ್ಮ ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ನಿಮ್ಮ ಹೋರಾಟ ನಿಲ್ಲಲ್ವಾ? 100% ನಿಲ್ಲೋದಿಲ್ಲ. ನಾನು ನಿನ್ನೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದೇವೆ. ನಾವು ಬಿಡದಿ ಟೌನ್ಶಿಪ್ ಸಂಪೂರ್ಣವಾಗಿ ನಾವು ಕೈ ಬಿಡ್ತೀವಿ ಅನ್ನುವಂಥವರೆಗೂ ಕೂಡ ನಾವು ಹಂತವಾಗಿ ಬೇರೆ ಬೇರೆ ರೂಪಗಳಲ್ಲಿ ನಾವು ಕಾರ್ಯಗಳು ಭಾಗಿಯಾಗ್ತೇವೆ. ಇದನ್ನು ಹೋರಾಟ ಮುಂದುವರಿಸ್ತೇವೆ. ಇದಿಷ್ಟು JDSನ ಕೋರ್ ಕಮಿಟಿ ಅಧ್ಯಕ್ಷ ಅಂತ ಕೃಷ್ಣ ರೆಡ್ಡಿ ಅವರ ಮಾತು. ಈ ಥರದ ಎಷ್ಟೇ ಪೋಸ್ಟರ್ ಅಂಟಿಸಿದ್ರು ಕೂಡ ನಮ್ಮ ಹೋರಾಟವನ್ನು ಕೂಡ ನಿಲ್ಲಿಸಲ್ಲ, ಇದು ಅವರ ಸಂಸ್ಕೃತಿಯನ್ನು ತೋರಿಸುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.